ವೇದಾಹ ನಿತ್ಯತ್ವಾತ್ ಮಾನಮುತ್ತಮಂ. ವೇದಗಳು ಮತ್ತು ವೇದಾನುಸಾರಿಯಾದಂಥ ಸ್ಮೃತಿಗಳು ಉತ್ತಮ ಪ್ರಮಾಣ ಯಾಕೆ ಅಂದರೆ, ಈ ಶ್ರುತಿಯು ಪ್ರಮಾಣ ಆದ್ದರಿಂದ, ಶ್ರುತಿ ನಿತ್ಯವಾದ್ದರಿಂದ ಪ್ರಮಾಣವಾಗಿದೆ. ಹೀಗೆ ವೇದ ಅಥವಾ ಶ್ರುತಿ ನಿತ್ಯವಾಗಿ ಪ್ರಮಾಣವಾಗಿರೋದ್ರಿಂದ ಆ ವೇದಗಳ ಮೂಲಕ ಪಂಚರಾತ್ರ ಮೊದಲಾದ ಸ್ಮೃತಿಗಳಿಗೂ ಕೂಡ ಪ್ರಾಮಾಣ್ಯ ಸಿದ್ಧ ಆಗ್ತದೆ. ಆದ್ದರಿಂದ ಅವೇ ಪ್ರಬಲ ಆಗ್ತವೆ. ಆದ್ದರಿಂದ ವೇದಗಳು ಮತ್ತು ವೇದಾನುಸಾರಿಯಾದಂತಹ ಸ್ಮೃತಿಗಳೆಲ್ಲವೂ ಕೂಡ ಪ್ರಬಲನೂ ಆಗಿದೆ, ಪ್ರಮಾಣವೂ ಆಗಿದೆ. ಆದ್ದರಿಂದ ಅವುಗಳಿಂದ ಈ ಪಾಶುಪತ ಸ್ಮೃತಿ ಮೊದಲಾದವುಗಳಿಗೆ ವಿರೋಧ ಇದೆ ಅಂತ ಇಷ್ಟು ಬಂತು. ನಿತ್ಯತ್ವಾತ್ ಅಂದರೆ ವೇದಾನಾಮಿತಿ ಯೋಗ್ಯತೆಯ ಅನ್ವೇತಿ. ನಿತ್ಯತ್ವಾತ್ ಮಾನಮುತ್ತಮಂ ಅಂತ ಬಂದಿದೆಯಲ್ಲ. ನಿತ್ಯತ್ವಾತ್ ಅಂತಂದರೆ ಆ ನಿತ್ಯತ್ವಾತ್ ಅನ್ನೋದಕ್ಕೆ ಒಂದು ಶಬ್ದ ಬೇಕು ಹಿಂದೆ. ಯಾವ ಶಬ್ದ? ಘಟೇ ಘಟತ್ವಂ. ಹಾಗೆ ಮನುಷ್ಯೇ ಮನುಷ್ಯತ್ವಂ. ಮನುಷ್ಯತ್ವ ಇರುವುದೆಲ್ಲಿ? ಮನುಷ್ಯನಲ್ಲಿ. ಘಟೇ ಘಟತ್ವಂ. ಹೀಗೆ ಘಟತ್ವ ಅನ್ನೋದು ಘಟಕ್ಕೆ ಸಂಬಂಧಪಟ್ಟದ್ದು, ಮನುಷ್ಯತ್ವ ಅನ್ನೋದು ಮನುಷ್ಯನಿಗೆ ಸಂಬಂಧಪಟ್ಟದ್ದು. ಮನುಷ್ಯತ್ವ ಇರುವ ಯೋಗ್ಯತೆ ಮನುಷ್ಯನಲ್ಲೇ ಇದೆ, ಘಟತ್ವ ಇರುವ ಯೋಗ್ಯತೆ ಘಟದಲ್ಲೇ ಇದೆ. ಹಾಗೆ ನಿತ್ಯತ್ವ, ನಿತ್ಯ ಶಾಸ್ತ್ರತ್ವ, ನಿತ್ಯವಾದ ಪ್ರಮಾಣ ಆಗಿರುವ ಯೋಗ್ಯತೆ ಇರುವುದು ಯಾವುದು ಅಂದರೆ ವೇದಗಳು ಮಾತ್ರ. ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಅಂತ ಮೂರು ಬೇಕಲ್ಲ ಒಂದು ಶಬ್ದ ಪ್ರಮಾಣ ಆಗಲಿಕ್ಕೆ. ಅದರಲ್ಲಿ ಯೋಗ್ಯತಾ ಅಂತ ಏನಿದೆ ಆ ಯೋಗ್ಯತಾವನ್ನೇ ಇಲ್ಲಿ ಹೇಳ್ತಿದ್ದಾರೆ. ನಿತ್ಯ ಆಗುವ ಯೋಗ್ಯತಾ ಇರುವುದು ವೇದಗಳಿಗೆ ಮಾತ್ರ. ಈಗ ಪ್ರಸ್ತುತವಾದದ್ರಲ್ಲಿ ನಿತ್ಯ ಆಗುವ ಯೋಗ್ಯತೆ ಇರುವುದು ಆಕಾಶ, ಆತ್ಮ ಇತ್ಯಾದಿಗಳಿಗೆಲ್ಲ ಬೇರೆ ಇದೆ, ಅದು ವಿಷಯ ಬೇರೆ. ಆದರೆ ನಿತ್ಯವಾದ ಪ್ರಮಾಣ ಯಾವುದು ಅಂದರೆ ವೇದಗಳಿಗೆ ಮಾತ್ರ ಯೋಗ್ಯತೆ. ಆದ್ದರಿಂದ ವೇದಾನಾಮ್ ಅಂತ ತಾನಾಗಿಯೇ ಸಿದ್ಧ ಆಗ್ತದೆ ವೇದಗಳು ನಿತ್ಯವಾಗಿರುವುದರಿಂದ. ಅದಕ್ಕೆ ಅರ್ಥ ವೇದಗಳು ಅಪೌರುಷೀಯ ಆಗಿರೋದ್ರಿಂದ. ಅದ್ರ ಒಟ್ಟಾರೆ ತಾತ್ಪರ್ಯ ಏನಾಯ್ತಂದ್ರೆ, ಒಂದು ಶಾಸ್ತ್ರವು ಅಪ್ರಮಾಣ ಆಗಬೇಕಾದ್ರೆ, ಶಾಸ್ತ್ರಕ್ಕೆ ಅಪ್ರಾಮಾಣ್ಯ ಬರಬೇಕಾದ್ರೆ ಆ ಶಾಸ್ತ್ರದಲ್ಲಿ ದೋಷಗಳಿರಬೇಕು. ಆ ದೋಷಗಳಿಲ್ಲದೆ ಹೋದರೆ ಅಪ್ರಾಮಾಣ್ಯ ಬರೋದಿಲ್ಲ. ಮತ್ತು ವಾಕ್ಯದಲ್ಲಿ ದೋಷಗಳು ಬರೋದು ಹೇಗೆ? ವಾಕ್ಯ ಅಥವಾ ಶಾಸ್ತ್ರದಲ್ಲಿ ಅಂದರೆ, ಸ್ವತಂತ್ರನಾದಂಥ ಒಬ್ಬ ಪುರುಷ ಇದ್ದರೆ ಆ ಪುರುಷನ ದೋಷದಿಂದಾಗಿ ಶಾಸ್ತ್ರದಲ್ಲಿ ಅಥವಾ ವಾಕ್ಯದಲ್ಲಿ ಕೂಡ ದೋಷ ಬರಬಹುದು. ವೇದ ಅಂತನ್ನುವುದು ಈ ಇಂಥ ದೋಷಗಳು ಉಳ್ಳದ್ದಲ್ಲ. ಯಾಕೆಂದರೆ ಅಭಿನವಾನುಪೂರ್ವಿ ರಚಯಿತೃ ಪುರುಷಸ್ಯ ಅಭಾವೇನ. ಈ ಹಿಂದೆ ಇಲ್ಲದಂಥ ಹೊಸದಾದಂಥ ಒಂದು ಆನುಪೂರ್ವಿ ಶಬ್ದಗಳ, ಅಕ್ಷರಗಳ, ಶಬ್ದಗಳ, ವಾಕ್ಯಗಳ ಆನುಪೂರ್ವಿ ಅಂದರೆ ಆರ್ಡರ್, ಅದನ್ನು ಮಾಡಿಕೊಡುವಂಥ ಒಬ್ಬ ಪುರುಷ ಯಾರೂ ಇಲ್ಲ. ಆದ್ದರಿಂದ ಆ ಪುರುಷನ ದೋಷ ಈ ವೇದವಾಕ್ಯಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಅಪ್ರಾಮಾಣ್ಯವೂ ಕೂಡ ಬರೋದಿಲ್ಲ ಅಂತ ಅರ್ಥ. ಹಾಗಾದರೆ ಆ ವೇದಕ್ಕಿರುವಂಥ ಆನುಪೂರ್ವಿ ಶಬ್ದಗಳ ಆರ್ಡರ್ ಏನಿದೆ ಅದು ಹೊಸದಾಗಿರೋದಲ್ಲ. ಈ ಹಿಂದೆ ಹೇಗಿತ್ತೋ ಹಾಗೇನೆ ಅದೇ ಥರದ ಆರ್ಡರೇ ಈಗೂ ಕೂಡ ಇರ್ತದೆ. ಆದ್ದರಿಂದ ಇದು ಅಪೌರುಷೇಯ ಅಂತ ಅಭಿಪ್ರಾಯ. ಅಭಿನವ ಅಂದರೆ ಹಿಂದೆ ಇಲ್ಲದ, ಈಗ ಹೊಸದಾಗಿ ಈ ಸೃಷ್ಟಿಯಲ್ಲಿ ಹೊಸದಾಗಿ ಬರಬಹುದಾದಂಥ ಒಂದು ಆನುಪೂರ್ವಿಯನ್ನ ಕೊಡುವಂಥ ವ್ಯಕ್ತಿ ಯಾರೂ ಇಲ್ಲ. ಪರಮಾತ್ಮನೂ ಕೂಡ ಈ ಹಿಂದೆ ಇದ್ದ ಆನುಪೂರ್ವಿಯನ್ನೇ ಆ ವೇದಗಳಿಗೆ ಸೇರಿಸಿ ಅಂದರೆ ಇದ್ದ ಆನುಪೂರ್ವಿ ಕ್ರಮದಲ್ಲೇ ಮತ್ತೆ ವೇದಗಳನ್ನ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ ಅಂತ ತಾತ್ಪರ್ಯ. ವೇದಗಳಿಗೆ ನಿತ್ಯತ್ವ ಯಾವ ಪ್ರಮಾಣದಿಂದ ಸಿದ್ಧ ಆಗ್ತದಂದ್ರೆ, ವಾಚಾ ವಿರೂಪ ನಿತ್ಯಯ. ವಿರೂಪ ಅಂತ ಆ ಋಷಿ ತನ್ನನ್ನು ತಾನೇ ಹೇಳ್ಕೊಳ್ಳೋದು, ಆ ವಾಕ್ಯವನ್ನು ಕಂಡುಕೊಂಡಂಥ ಋಷಿ. ನಿತ್ಯಯ ವಾಚ, ನಿತ್ಯವಾದ ಮಾತಿನಿಂದ ನಿನ್ನನ್ನು ಸ್ತುತಿಸ್ತೇನೆ, ನಾನು ಭಗವಂತನನ್ನು ಸ್ತುತಿಸ್ತೇನೆ ಅಂತ ಹೊಂದಿರೋದಲ್ಲಿ. ಮತ್ತೆ ನಿತ್ಯಾವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಸರ್ಗೇ ಸರ್ಗೇ ಮುನೇವೇತಿ ಉದ್ಗೀರಿಯಂತೆ ಅಂತ ಹಿಂದೆ ತತ್ವನಿರ್ಣಯದಲ್ಲಿ ನಾವು ನೋಡಿದ್ದೇವೆ. ಶಾಶ್ವತವಾಗಿ ವಿಷ್ಣುವಿನ ಬುದ್ಧಿಯಲ್ಲಿ ಆ ವೇದಗಳು ಇರ್ತವೆ. ಇದೇ ಮೊದಲಾದ ಶ್ರುತಿಗಳು ಮತ್ತು ಸ್ಮೃತಿಗಳು, ಇವೆರಡರಿಂದಲೂ ಈ ವೇದದ ಅಪೌರುಷೇಯತ್ವ ಅನ್ನೋದು ಸಿದ್ಧವಾಗಿದೆ. ಶ್ರುತಿ ಸ್ಮೃತಿ ಸಿದ್ಧತ್ವಾತ್ ನ ಅಸಿದ್ಧಂ, ನಿತ್ಯತ್ವಂ ನ ಅಸಿದ್ಧಂ. ನಿತ್ಯತ್ವ ಅಪ್ರಾಮಾಣಿಕ ಅಂತ ಯಾರು ಕೂಡ ಹೇಳಬಾರದು. ನಿತ್ಯತ್ವವನ್ನು ಸಾಧನೆ ಮಾಡಲಿಕ್ಕೆ ಶ್ರುತಿಗಳು ಮತ್ತು ಸ್ಮೃತಿಗಳೇ ಮುಖ್ಯವಾಗಿ ಪ್ರಮಾಣ. ವೇದ ನಿತ್ಯ ಆಗುವುದು ಒಂದು ಏನರ್ಥ? ವೇದಗಳು ನಿತ್ಯ ಆಗುವುದು ಅಂತಂದ್ರೆ ಸಜಾತೀಯ ಆನುಪೂರ್ವಿಕತ್ವಂ.
ಈ ಹಿಂದೆ ಯಾವ ಥರದ ಆನುಪೂರ್ವಿ ಇತ್ತೋ ಅಂಥದೇ ಆನುಪೂರ್ವಿ ಈಗಲೂ ಕೂಡ ವೇದಕ್ಕೆ ಬರುವುದು. ಅದೇ ಅಂಥ ಆನುಪೂರ್ವಿಯನ್ನು ಹೊಂದಿರುವುದೇ ವೇದಗಳ ಅಪೌರುಷೇಯತ್ವ ಅನ್ನೋದಕ್ಕೆ ಅರ್ಥ. ಹೊರತು ನಚ ವರ್ಣವತ್ ಕೂಟಸ್ಥ ನಿತ್ಯತ್ವಮಿತಿ ಧ್ಯೇಯಂ. ಆನುಪೂರ್ವಿ ಈ ಹಿಂದೆ ಇದ್ದಂತಹ ಆನುಪೂರ್ವಿಗೆ ಸದೃಶವಾದ ಇನ್ನೊಂದು ಆನುಪೂರ್ವಿ ಈಗ ಬರ್ತದೆ. ಇದನ್ನ ಗಮನಿಸ್ಬೇಕು. ಹಿಂದೆ ಇದ್ದ ಆನುಪೂರ್ವಿನೇ ಈಗ ಬರೋದು ಅಂತ ಅಭಿಪ್ರಾಯ ಅಲ್ಲ. ಹಿಂದೆ ಇದ್ದ ಆನುಪೂರ್ವಿಗೆ ಸದೃಶವಾದ ಆನುಪೂರ್ವಿ ಈಗ ಮತ್ತೆ ಬರೋದು. ಸಜಾತೀಯ ಅಂದ್ರೆ ಸದೃಶ ಅಂತ ಇಷ್ಟು ಮಾತ್ರ ಅರ್ಥ. ನಚ ವರ್ಣವತ್ ಕೂಟಸ್ಥ ನಿತ್ಯತ್ವಮಿತಿ ಧ್ಯೇಯಂ. ರಾಘವೇಂದ್ರ ಸ್ವಾಮಿಗಳು ತತ್ವನಿರ್ಣಯದಲ್ಲಿ ಏನು ವಿಷಯ ಬಂದಿದೆ ಅದನ್ನ ಇಲ್ಲಿ ಸಂಗ್ರಹವಾಗಿ ನಮಗೆ ಬುದ್ಧಿಸ್ತ ಆಗುವಂತೆ ಮಾಡ್ತಾ ಇದ್ದಾರೆ. ವರ್ಣಗಳು ಕೂಟಸ್ಥ ನಿತ್ಯ, ಅದಕ್ಕೆ ವಿಕಾರವೇ ಇಲ್ಲ, ಯಾವ ವಿಕಾರವೂ ಇಲ್ಲ, ನಿತ್ಯ ಅದು. ವೇದಗಳು ನಿರ್ವಿಕಾರ ನಿತ್ಯ ಅಲ್ಲ, ಅದು ಸವಿಕಾರ ನಿತ್ಯ. ಹೇಗೆ ವೇದಗಳು ಸವಿಕಾರ ನಿತ್ಯ ಹೇಗೆ ಅಂದ್ರೆ, ಈ ಹಿಂದೆ ಇದ್ದ ಆನುಪೂರ್ವಿಗೆ ಸದೃಶವಾಗಿ ಇನ್ನೊಂದು ಆನುಪೂರ್ವಿ ಬರ್ತದಲ್ಲ. ಈಗ ಇನ್ನೊಂದು ಆನುಪೂರ್ವಿ ಬರುವುದೇ ವಿಕಾರ. ವರ್ಣಗಳಿಗಾದ್ರೆ ಇಂಥ ಯಾವುದೇ ಥರದ ವಿಕಾರವೂ ಇಲ್ಲ, ನಿರ್ವಿಕಾರವಾಗಿ ಅದು ನಿತ್ಯ. ಕೂಟಸ್ಥ ನಿತ್ಯ ಅಂದ್ರೆ ನಿರ್ವಿಕಾರ ನಿತ್ಯ. ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಕ್ರಮಸ್ಯ ಕೃತಕತ್ವೇಪಿ ಇತ್ಯಾದಿ ತತ್ವನಿರ್ಣಯ ಟೀಕೋಕ್ತೇ. ಅಲ್ಲಿ ಜಯತೀರ್ಥರು ಸ್ಪಷ್ಟವಾಗಿ ಹೇಳಿದ್ದಾರೆ, ವೇದಗಳಿಗೆ ನಾವು ನಿರ್ವಿಕಾರ ನಿತ್ಯತ್ವವನ್ನು ಹೇಳುವುದಿಲ್ಲ. ವೇದಗಳ ಕ್ರಮ, ಆರ್ಡರ್ ಅನ್ನೋದು ಕೃತಕವಾಗಿದೆ, ಅಂದ್ರೆ ಅದು ಪೌರುಷೇಯವೇ ಆಗಿದೆ. ಪರಮಾತ್ಮನೇ ಆ ಪುರುಷನಾದ ಪರಮಾತ್ಮನೇ ಆ ಕ್ರಮವನ್ನು ಕೊಟ್ಟಿದ್ದಾನೆ. ಮತ್ತೆ ಹಿಂದಿನ ಸೃಷ್ಟಿಯಲ್ಲಿ ಯಾವ ಥರದ ಕ್ರಮ ಇತ್ತೋ ಅದೇ ಕ್ರಮವನ್ನೇ ಕೊಟ್ಟಿದ್ದಾನೆ. ಹೀಗಾಗಿ ಕ್ರಮ ಅನ್ನೋದು ಕೃತಕ ಹೌದು, ಆದರೆ ಹಿಂದೆ ಇದ್ದಂಥ ಕ್ರಮಕ್ಕೂ ಈ ಕ್ರಮಕ್ಕೂ 100% ಹೋಲಿಕೆ ಇದೆ. ಆದ್ರಿಂದ ನಿರ್ವಿಕಾರ ನಿತ್ಯತ್ವ, ಸಕಲ ರೀತಿಯಿಂದಲೂ ನಿತ್ಯತ್ವ ಇರುವುದು ವರ್ಣಗಳಿಗೆ ಮಾತ್ರ. ವೇದಗಳಿಗೆ ಸಕಲ ರೀತಿಯಿಂದ ನಿತ್ಯತ್ವ ಇಲ್ಲ. ಅದಕ್ಕೆ ಕ್ರಮ ಕೃತಕ ಆದರೂ ಕೂಡ ಹಿಂದಿನ ಕ್ರಮಕ್ಕೆ ಸದೃಶವಾದ ಕ್ರಮ ಮಾತ್ರ ಇರೋದು ಅಂತ ತತ್ವನಿರ್ಣಯ ಟೀಕಾದಲ್ಲಿ ಅದು ಬಂದಿದೆ. ಹಿಂದಿನ ಸೃಷ್ಟಿಯಲ್ಲಿ ಅಗ್ನಿಂ ಈಳೆ ಪುರೋಹಿತಂ ಇತ್ಯಾದಿ ರೀತಿಯಾಗಿಯೇ ಆ ಆನುಪೂರ್ವಿ ಅನ್ನೋದಿತ್ತು. ಆ ಸೃಷ್ಟಿಯೆಲ್ಲ ಮುಗಿದು ಪ್ರಳಯ ಆದಾಗ ಅದು ವೇದಗಳು ಯಾರ ಬುದ್ಧಿಯಲ್ಲೂ ಕೂಡ ಇರಲಿಲ್ಲ, ಪರಮಾತ್ಮನ ಬುದ್ಧಿಯೊಬ್ಬನ್ನು ಹೊರತುಪಡಿಸಿದ್ರೆ. ಸರ್ವಜ್ಞನಾದ ಈಶ್ವರನ ಬುದ್ಧಿಯಲ್ಲಿ ಅದು ಇತ್ತು ಆವಾಗ, ಹೊರತು ಬೇರೆ ಯಾರ ಬುದ್ಧಿಯಲ್ಲೂ ಇರಲಿಲ್ಲ. ಅವನು ಇನ್ನೊಂದು ಸೃಷ್ಟಿಯನ್ನು ಮಾಡಿ ಮತ್ತೆ ಆ ವೇದಗಳನ್ನ ಹೊರ ಹಾಕ್ತಾನಲ್ಲ. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ. ಆ ಥರ ಇನ್ನೊಂದು ಬಾರಿ ವೇದಗಳನ್ನ ಚತುರ್ಮುಖ ಬ್ರಹ್ಮನಿಗೆ ಹೊರ ಹಾಕುವಾಗ ಆ ಅಗ್ನಿ ಗ ನ ಇತ್ಯಾದಿ ವರ್ಣಗಳಿವೆಯಲ್ಲ, ನಿರ್ವಿಕಾರವಾದ ನಿತ್ಯವಾದ ವರ್ಣಗಳು, ಆ ವರ್ಣಗಳು ಆಕಾಶದಲ್ಲಿ ಅಲ್ಲೆಲ್ಲ ಆ ಕಡೆ ಹರಡಿ ಹೋಗಿವೆಯಲ್ಲ, ವ್ಯಾಪ್ತ ಆಗಿವೆಯಲ್ಲ, ಆ ಎಲ್ಲಾ ವರ್ಣಗಳಿಗೂ ಒಂದು ಆರ್ಡರ್ ಅನ್ನು ಕೊಟ್ಟ ಪರಮಾತ್ಮ. ಆರ್ಡರ್ ಅನ್ನು ಕೊಟ್ಟು ಆ ವೇದದ ರೂಪದಲ್ಲಿ ಅದನ್ನ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ. ಹಾಗೆ ಕೊಡುವಾಗ ಹಿಂದೆ ಯಾವ ಥರದ ಕ್ರಮ ಇತ್ತೋ ಅದೇ ಕ್ರಮದಲ್ಲೇ ಕೊಟ್ಟ ಅಷ್ಟೆ. ಈ ಕೊಡುವಾಗ ಈಗೊಂದು ಹೊಸ ಕ್ರಮ ಬಂತದು. ಕ್ರಮ ಅಂದ್ರೆ ಕೃತಕ. ಅದು ಈಗ ಪ್ರಳಯ ಕಾಲದಲ್ಲಿ ಹೊರಟೋಗಿತ್ತದು, ಆದ್ರಿಂದ ಕ್ರಮ ಅನ್ನೋದು ಕೃತಕ. ಪ್ರಳಯ ಕಾಲದಲ್ಲಿ ಹೊರಟೋಗಿತ್ತು. ಅದು ನಾವು ತತ್ವನಿರ್ಣಯದಲ್ಲಿ ಈ ಹಿಂದೆ ಅದನ್ನು ನೋಡಿದ್ದೀವಿ. ಪ್ರಳಯ ಕಾಲದಲ್ಲಿ ಹೊರಟೋಗಿತ್ತು ಅಂತ ಮಾತ್ರ ಅಲ್ಲ, ಒಬ್ಬ ಅಧ್ಯಾಪಕನಾದವನು ಒಬ್ಬ ಶಿಷ್ಯನಿಗೆ ಅದನ್ನು ಪಾಠ ಮಾಡುವಾಗಲೂ ಕೂಡ ಅಲ್ಲಿ ಆ ಕ್ರಮವನ್ನು ಅವನು ಸೃಷ್ಟಿ ಮಾಡ್ತಾನೆ. ಕ್ರಮ ಅಂತ ಅನ್ನೋದು ನಿತ್ಯವಾಗಿಯೂ ಆ ಕ್ರಮ ಅಂತ ಅನ್ನೋದು ಮತ್ತೆ ಮತ್ತೆ ಅಧ್ಯಾಪಕರ ಬಾಯಿಯಿಂದ ಹೊರಗೆ ಬರ್ತಿರ್ತವೆ. ಆದ್ರಿಂದ ಪ್ರತಿಯೊಂದು ದಿವಸದಲ್ಲಿಯೂ ಕೂಡ, ಪ್ರತಿಯೊಂದು ಗುರುಕುಲದಲ್ಲಿಯೂ ಕೂಡ, ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಆ ಅಧ್ಯಾಪಕನ ಮುಖದಿಂದ ಆ ವರ್ಣಗಳಿಗೊಂದು ಕ್ರಮ ಬರ್ತಾನೆ ಇರ್ತದ. ಅವಾಗ ಅದು ಕೃತಕವಾಗಿ ಬರ್ತಾನೆ ಇರ್ತದ. ಆದ್ರೆ ಗಮನಿಸ್ಬೇಕು, ಕೃತಕ ಆದ್ರೂ ಕೂಡ ಈ ಹಿಂದಿನ ಅಧ್ಯಾಪಕರು, ಅವ್ರ ಗುರುಗಳು ಚತುರ್ಮುಖ ಬ್ರಹ್ಮ, ಲಕ್ಷ್ಮಿ, ಪರಮಾತ್ಮ ಇವರೆಲ್ಲರೂ ಕೂಡ ಹೇಗೆ ಕ್ರಮವನ್ನು ಕೊಟ್ಟಿದ್ರು ಅದೇ ಕ್ರಮದಲ್ಲೇ ಇವ್ರು ಕೊಡ್ತಾರೆ. ಎಲ್ಲರ ಬಾಯಿಂದಲೂ ಅದು ಕೃತಕವಾಗಿಯೇ ಬಂದಿರೋದು. ಎಲ್ಲರ ಬಾಯಿಂದ ಅದನ್ನು ಹೊಸದಾಗಿ ಬರುವಾಗ, ನಾನು ಅಗ್ನಿಮೀಳೆ ಪುರೋಹಿತ ಅಂತ ಹೀಗೆ ಬಂದಾಗ
ಅದಕ್ಕೊಂದು ಕ್ರಮವನ್ನೇ ನಾನು ಕೊಟ್ಟೆ. ಆದ್ರೆ ಸ್ವತಂತ್ರವಾಗಿ ಕೊಡಲಿಲ್ಲ. ಈ ಹಿಂದೆ ಯಾವ ಥರದ ಕ್ರಮ ಇತ್ತೋ ಅದೇ ಥರದ ಕ್ರಮವನ್ನು, ಇನ್ನೊಂದು ಕ್ರಮವನ್ನು ಕೊಟ್ಟೆ. ಅಲ್ಲಿ ಹಿಂದೆ ಇದ್ದ ಕ್ರಮ ಬೇರೆ, ಈಗಿರೋ ಕ್ರಮ ಬೇರೆನೆ. ಅದನ್ನೇ ಅದು ಕೃತಕ. ಕೃತಕ ಆದರೂ ಕೂಡ ಸಜಾತೀಯ, ಹಿಂದೆ ಹೇಗಿತ್ತೋ ಹಾಗೆ ಎಕ್ಸಾಕ್ಟ್ಲಿ. ಆದ್ರಿಂದ ಅಲ್ಲಿ ಹಿಂದೆ ತತ್ವನಿರ್ಣಯದಲ್ಲಿ ನಾವು ನೋಡಿದ್ದೇವೆ. ಈಗ ನಾನು ಅಧ್ಯಾಪಕರ ಉದಾಹರಣೆ ಕೊಟ್ಟನಲ್ಲ, ಉಪಾಧ್ಯಾಯರದು. ಪರಮಾತ್ಮನು ಕೂಡ ಅಸ್ಮನ್ಮತೆ ಉಪಾಧ್ಯಾಯ ಏವ ಅಂತ ಹೇಳಿರೋದು. ಅದಕ್ಕಾಗಿ ಒಂದು ಉಪಾಧ್ಯಾಯನಂತೆಯೇ ಪರಮಾತ್ಮ ಕ್ರಮವನ್ನು ಕೊಟ್ಟಿದ್ದಾನೆ. ಆದ್ರೆ ಹಿಂದೆ ಇದ್ದ ಕ್ರಮದಂತೆ ಈ ಕ್ರಮ, ಹಿಂದೆ ಇದ್ದ ಕ್ರಮವೇ ಇದಲ್ಲ. ಆದ್ರೆ ವರ್ಣಗಳು ಮಾತ್ರ ಹಿಂದೆ ಇದ್ದ ವರ್ಣಗಳೇ ಈ ವರ್ಣಗಳು. ಅಕಾರ, ಗಕಾರ, ನಕಾರ ಇವೆಲ್ಲ ಹಿಂದೆ ಇದ್ದ ವರ್ಣಗಳೇ, ಅನಾದಿ ಕಾಲದಿಂದ ಇದ್ದ ವರ್ಣಗಳೇ ಈಗಲೂ ಇರೋದು, ಮುಂದೂ ಇರೋದು. ಆದ್ರೆ ಕ್ರಮ ಮಾತ್ರ ಹಿಂದೆ ಇದ್ದ ಕ್ರಮ ಈಗಲ್ಲ. ಆದ್ರೆ ಹಿಂದೆ ಇದ್ದ ಕ್ರಮಕ್ಕೂ ಈಗಿರೋ ಕ್ರಮಕ್ಕೂ 100% ಹೋಲಿಕೆ ಇದೆ. ಆದ್ರಿಂದ ಕ್ರಮವು ಕೃತಕನೇ ಅಂತ ಹೀಗೆ ತಿಳಿದು ಬರೋದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.